ವರಮಹಾಲಕ್ಷ್ಮಿ ಹಬ್ಬವು ಸಂಪತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಸ್ನೇಹಿತರೆ. ವರಮಹಾಲಕ್ಷ್ಮಿಯ ದಿನದಂದು ಮಹಿಳೆಯರು, ಅದರಲ್ಲೂ ವಿಶೇಷವಾಗಿ ವಿವಾಹಿತ ಮಹಿಳೆಯರು, ಕಳಶವನ್ನಿಟ್ಟು ಅದಕ್ಕೆ ಲಕ್ಷ್ಮೀ ದೇವಿಯ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸುತ್ತಾರೆ. ಆ ದಿನ ಮಹಾಲಕ್ಷ್ಮಿಯನ್ನು, ಅಂದರೆ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವುದರಿಂದ ಧನ, ಸಂಪತ್ತು ಹಾಗೂ ಸಮೃದ್ಧಿ ಮಾತ್ರವಲ್ಲ, ಪೂಜೆ ಮಾಡಿದ ಮನೆಯಲ್ಲಿ ಆಕೆಯ ಪತಿಯು ಆರೋಗ್ಯ ಐಶ್ವರ್ಯವನ್ನು ಹೊಂದುತ್ತಾನೆ ಎಂಬುವ ನಂಬಿಕೆ ಇದೆ. ಪ್ರತಿ ಶ್ರಾವಣ ಮಾಸದ ಹುಣ್ಣಿಮೆಯ ಇಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ತಪ್ಪುಗಳನ್ನು ಮಾಡಿದರೆ ನಾವು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀವಿ. ಅಂತಹ ಯಾವ ತಪ್ಪುಗಳನ್ನು ನಾವು ಮಾಡಲೇಬಾರದು. ಅಂತಹ ತಪ್ಪುಗಳೇನಾದರೂ ನಾವು ಮಾಡಿದರೆ ಲಕ್ಷ್ಮಿಯ ಕೋಪಕ್ಕೆ ನಾವು ಗುರಿಯಾಗೋದಂತೂ ಖಂಡಿತ. ಅಂತ ಯಾವ ತಪ್ಪುಗಳು ಅಂತ ವಿಡಿಯೋ ಮೂಲಕ ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಮೊದಲಿಗೆ ಕಳಶ ಸ್ಥಾಪನೆ ಹಾಗೆ ಉಡಿಸುವ ಸೀರೆ ಎಷ್ಟು ಶುದ್ಧವಾಗಿರಬೇಕು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಕಲಶವನ್ನಿಟ್ಟು ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಾಕು. ಯಾವ ಹಿಂದೂ ಸಂಪ್ರದಾಯದಲ್ಲಾಗಲಿ ಅಥವಾ ಶಾಸ್ತ್ರದಲ್ಲಾಗಲಿ ಮುಖವಾಡವನ್ನು ಇಟ್ಟು ಪೂಜೆಯನ್ನು ಮಾಡಬೇಕೆಂದು ಎಲ್ಲೂ ಉಲ್ಲೇಖವಾಗಿಲ್ಲ. ಶುದ್ಧವಾದ ಸ್ಥಳದಲ್ಲಿ ಕಲಶವನ್ನಿಟ್ಟು ಪೂಜೆಯನ್ನು ಮಾಡಬಹುದು. ಒಂದು ಸಲ ಕಲಶವನ್ನು ಸ್ಥಾಪನೆ ಮಾಡಿದ ಮೇಲೆ ಕಳಶವನ್ನು ಪದೇ ಪದೇ ಮುಟ್ಟುವುದಾಗಲಿ ಅಲುಗಿಸುವುದಾಗಲಿ ಮಾಡಬಾರದು. ಆದಷ್ಟು ಹಬ್ಬದ ದಿನವೇ ಕಳಶ ಸ್ಥಾಪನೆಯನ್ನು ಮಾಡಬೇಕು. ಲಕ್ಷ್ಮೀ ದೇವಿಯ ಪೂಜೆಗೆಂದು ಅಥವಾ ದೇವಿಗೆ ಅಲಂಕಾರ ಮಾಡಲೆಂದು ತಂದಿರುವಂತಹ ಸೀರೆಯನ್ನು ನಮ್ಮ ಮೈ ಮೇಲೆ ಹಾಕಿ ನೋಡಬಾರ್ದು. ನಾವು ನಮ್ಮ ಮೈ ಮೇಲೆ ಇಟ್ಟುಕೊಂಡ ನಂತರ ತಾಯಿಗೆ ಆ ಸೀರೆಯನ್ನು ಅರ್ಪಿಸುವುದರಿಂದ ಅದು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. ಹಾಗೆ ಇನ್ನೊಂದು, ಸೀರೆಗೆ ಕತ್ತರಿ ಹಾಕಿ ಬ್ಲೌಸ್ ಪೀಸನ್ನು ಕಟ್ ಮಾಡೋದಾಗಲಿ ಅಥವಾ ಆ ಥರ ಸೀರೆಗಳನ್ನು ಬಳಸಬಾರದು. ಕಳಸಕ್ಕೆ ಅಲಂಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ತಾಳಿಯನ್ನು ಹಾಕಿ ಅಲಂಕರಿಸಬೇಕಾಗುತ್ತದೆ. ಯಾಕೆ ಅಂದರೆ ಇದು ಕೇವಲ ಕಲಶವಲ್ಲ, ಅದು ಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿಯು ಸುಮಂಗಲಿ ಆಗಿರುವುದರಿಂದ ತಾಳಿಯನ್ನು ಹಾಕಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಆದರೆ ನೀವು ಧರಿಸಿದಂತಹ ತಾಳಿಯನ್ನು ಅಥವಾ ಮಾರುಕಟ್ಟೆಯಲ್ಲಿ ಸಿಗುವಂತಹ ನಕಲಿ ಅಥವಾ ಆರ್ಟಿಫಿಷಿಯಲ್ ತಾಳಿಯನ್ನು ತಂದು ದೇವಿಗೆ ಹಾಕಬಾರ್ದು. ಬದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ಅದನ್ನು ತಾಳಿಯಾಗಿ ಕಲಶಕ್ಕೆ ಹಾಕಬೇಕು. ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲು ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಮಣೆ ಅಥವಾ ಟೇಬಲನ್ನು ಅಥವಾ ಇನ್ನಿತರ ಪೀಠಗಳನ್ನು ನಾವು ಬಳಸಬಾರ್ದು ಸ್ನೇಹಿತರೆ. ಬದಲಾಗಿ ಆದಷ್ಟು ಮರದ ಪೀಠಗಳನ್ನು ಅಥವಾ ಮರದ ಮಣೆಗಳನ್ನು ಅಥವಾ ಮರದ ಟೇಬಲ್ಗಳನ್ನು ನಾವು ಬಳಸಬೇಕಾಗುತ್ತದೆ. ದೇವಿಯ ಅಲಂಕಾರಕ್ಕೆ ಬಳಸುವಂತಹ ಹೂವುಗಳು ತಾಜಾ ಹೂವುಗಳನ್ನೇ ಬಳಸಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ತಾವು ಮಾಡಿರುವಂತಹ ಅಲಂಕಾರ ಸುಂದರವಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಪ್ಲಾಸ್ಟಿಕ್ ಹೂಗಳನ್ನು ಅಥವಾ ಲೈಟಿಂಗ್ಸ್ಗಳನ್ನು ಬಳಸ್ತಾರೆ. ಇಂತಹ ತಪ್ಪುಗಳನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಾವು ಆ ದಿನ ಅಂದರೆ ಹಬ್ಬದ ದಿನ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಲು ಪ್ಲಾಸ್ಟಿಕ್ ವಸ್ತುಗಳನ್ನಾಗಲಿ ಅಥವಾ ಲೈಟ್ಗಳನ್ನು ನಾವು ಬಳಸಬಾರದು. ದೇವಿಯನ್ನು ಅಲಂಕರಿಸಲು ತಾಜಾ ಹೂವುಗಳನ್ನೇ ನಾವು ಬಳಸಿಕೊಳ್ಬೇಕು. ಮೊದಲ ಪೂಜೆ ಗಣೇಶನಿಗೆ ಸಲ್ಲಿಸಬೇಕು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಗಣಪತಿ ಪೂಜೆಯನ್ನು ಮರೆಯಬಾರದು. ಯಾವುದೇ ಪೂಜೆ ಆರಂಭಿಸುವ ಮೊದಲು ವಿಘ್ನಹರ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ಗಣಪತಿ ಪೂಜೆ ಮಾಡದೆ ನೇರವಾಗಿ ಲಕ್ಷ್ಮೀ ಪೂಜೆ ಮಾಡಬಾರದು. ದೇವಿಯ ಪೂಜೆಗೆ ಕೆಂಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ಇಡಬೇಕು. ದೇವಿಯ ಪೂಜೆಗೆ ಬಣ್ಣದ ಬಳೆಗಳನ್ನು ಬಳಸಬಾರ್ದು. ಯಾವಾಗಲೂ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀ ದೇವಿಗೆ ಇಷ್ಟವಾದಂತಹ ಹಸಿರು ಅಥವಾ ಕೆಂಪು ಗಾಜಿನ ಬಳೆಗಳನ್ನೇ ನಾವು ಅಲ್ಲಿ ಇಡಬೇಕು. ಹಾಗೆ ನಾವು ಪೂಜೆ ಮಾಡುವಾಗಲೂ ಕೂಡ ನಾವು ಕೆಂಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ಧರಿಸಿ ನಾವು ದೇವಿಯನ್ನು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಅರ್ಪಿಸುವಂತಹ ಬಳೆಗಳು ಎಲ್ಲಿಯೂ ಕೂಡ ಒಡೆದಿರಬಾರ್ದು. ದೇವಿಯ ಪೂಜೆಗೆ ಈ ಕಪ್ಪು, ನೀಲಿ, ಬಿಳಿ ಬಣ್ಣದಂತಹ ಬಳೆಗಳನ್ನು ಅಂದರೆ ಬೇರೆ ಬೇರೆ ಬಣ್ಣದ ಬಳೆಗಳನ್ನು ಅಪ್ಪಿತಪ್ಪಿಯೂ ಕೂಡ ಇಡಬಾರ್ದು.
ಆ ದಿನ ನಾವು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಡುವಾಗಲೂ ಕೂಡ ನಾವು ಹಸಿರು ಬಣ್ಣದ ಅಥವಾ ಕೆಂಪು ಬಣ್ಣದ ಬಳೆಗಳನ್ನೇ ನಾವು ಕುಂಕುಮಕ್ಕೆ ಕೊಡಬೇಕಾಗುತ್ತೆ. ಪೂಜೆಗೆ ಗರ್ಭಿಣಿಯರು ಅಥವಾ ವಿಧವೆಯರು ಬಂದಾಗ ಅವರನ್ನು ಆ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಅವರನ್ನು ಅವಮಾನಿಸಬಾರದು. ಹಾಗೆ ಅವರ ಮನಸ್ಸಿಗೆ ನೋವಾಗದಂತೆ ಮಾತನಾಡಬಾರದು. ವರಮಹಾಲಕ್ಷ್ಮಿ ಪೂಜೆಗೆ ನೀವು ಮುತ್ತೈದೆಯರನ್ನು ಆಹ್ವಾನಿಸಿದಾಗ ಅಥವಾ ಮುತ್ತೈದೆಯರನ್ನು ಕರೆದಾಗ ಆ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಏನಾದರೂ ಬಂದರೆ ಅವರನ್ನು ಯಾವುದೇ ಕಾರಣಕ್ಕೂ ಅವಮಾನಿಸದಂತೆ ನೋಡ್ಕೋಬೇಕು. ಅವರನ್ನು ಗೌರವದಿಂದ ಸ್ವಾಗತಿಸಿ ಗರ್ಭಿಣಿಯರ ಬಾಗನವನ್ನು ತೆಗೆದುಕೊಳ್ಳಲು ಬಂದಾಗ ಅವರಿಗೆ ಅರಿಶಿನ ಕುಂಕುಮವನ್ನು 2 ತಾಂಬೂಲ ಮತ್ತು 2 ರವಿಕೆ ಪ್ಲೇಸುಗಳನ್ನು ನಾವು ನೀಡಬೇಕಾಗುತ್ತೆ. ಈ ದಿನ ನೀವು ಗರ್ಭಿಣಿಯರಿಗೆ ಏನನ್ನೇ ನೀಡಿದರೂ ಕೂಡ ಅದು ಒಂದಲ್ಲ 2 ನಾವು ಕೊಡಬೇಕಾಗುತ್ತೆ. ವರಮಹಾಲಕ್ಷ್ಮಿ ಪೂಜೆಗೆ ವಿಧವೆಯರು ಮನೆಗೆ ಬಂದಾಗ ನಾನು ಆವಾಗಲೇ ಹೇಳ್ದಂತೆ ಅವರನ್ನು ಅವಮಾನಿಸಬಾರದು. ಹಾಗೆ ಅವರು ಮನಸ್ಸಿಗೆ ನೋವಾಗದಂತೆ ಮಾತನಾಡಬಾರ್ದು. ಅವರಿಗೆ ಸಪ್ರೇಟಾಗಿ ಒಂದು ಕವರ್ನಲ್ಲಿ ಅರಿಶಿನ ಕುಂಕುಮ ರವಿಕೆ ಪ್ಲೀಸನ್ನು ಹಾಕಿ ಕೊಡಬೇಕು. ಇನ್ನು ದೇವಿ ಪೂಜೆಗೆ ಒಡೆದ ವಿಗ್ರಹಗಳು ಅಥವಾ ತುಕ್ಕು ಹಿಡಿದ ಒಡವೆಗಳನ್ನು ಬಳಸಬಾರದು. ವರಮಹಾಲಕ್ಷ್ಮಿಯ ಹಬ್ಬದಂದು ಪೂಜೆಗೆ ಒಡೆದ ಅಥವಾ ಬಿರುಕು ಬಿಟ್ಟ ಲಕ್ಷ್ಮಿಯ ಮುಖವಾಡವಾಗಲಿ ಅಥವಾ ಲಕ್ಷ್ಮಿಯ ವಿಗ್ರಹವಾಗಲಿ ಹಾನಿಯಾದಂತಹ ಅಥವಾ ಒಡೆದಂತಹ ಅಣೆತಗಳನ್ನು ಪೂಜೆಗೆ ಇಡಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಯಲ್ಲಿ ಜಗಳವಾಡಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಯಲ್ಲಿ ಯಾರಿಗೂ ಕೋಪ ಮಾಡಿಕೊಂಡು ಜಗಳವಾಡಬಾರ್ದು. ಹಾಗೆ ದೊಡ್ಡವರನ್ನು ಹೀಯಾಳಿಸಿ ಬೈಬಾರ್ದು. ಆ ದಿನ ತುಂಬ ಶಾಂತವಾಗಿ ಇರಬೇಕು. ಪೂಜೆಯನ್ನು ಮಾಡುವಾಗ ಅಂದರೆ ದೇವಿ ಪೂಜೆ ಮಾಡುವಾಗ ಶಾಂತಿಯಿಂದ ಪೂಜೆಯನ್ನು ಮಾಡಬೇಕು. ಮನಸ್ಸಿನಲ್ಲಿ ಕೋಪ ಅಸೂಯೆ ಇಟ್ಕೊಂಡು ದೇವಿ ಪೂಜೆಯನ್ನು ಮಾಡಬಾರ್ದು. ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯ ಮುನ್ನವೇ ಆದಷ್ಟು ಮನೆಯನ್ನು ಸ್ವಚ್ಛವಾಗಿ ಶುದ್ಧಗೊಳಿಸಬೇಕು. ಪೂಜೆಯ ಇಂದಿನ ದಿನ ಅಥವಾ ಪೂಜೆಯ ದಿನ ಆದಷ್ಟು ಮನೆಯನ್ನು ಸ್ವಚ್ಛವಾಗಿ ಶುದ್ಧಗೊಳಿಸಬೇಕು. ದೇವರಿಗೆ ಬಳಸುವಂತಹ ದೇವರ ವಸ್ತುಗಳಾಗಲಿ ಅಥವಾ ವಸ್ತ್ರಗಳಾಗಲಿ ಶುಭ್ರವಾಗಿ ಇಟ್ಟು ನಾವು ಪೂಜಿಸಬೇಕಾಗುತ್ತದೆ. ಪೂಜೆಯ ದಿನ ನಾವು ಕೂಡ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸಬೇಕು. ಹಬ್ಬದ ದಿನದಂದು ಅನ್ನವನ್ನು ಬಿಸಾಕಬಾರದು. ಅಂದರೆ ಮನೆಯಲ್ಲಿ ಆ ದಿನ ಅಂದರೆ ಹಬ್ಬದ ದಿನದಂದು ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಯಾಕೆಂದರೆ ಲಕ್ಷ್ಮೀ ದೇವಿಯು ವಿವಿಧ ರೂಪಗಳಲ್ಲಿ ಧಾನ್ಯ ಲಕ್ಷ್ಮಿ ರೂಪವೂ ಕೂಡ ಒಂದಾಗಿದೆ. ಹಾಗಾಗಿ ಈ ದಿನ ಸಾಧ್ಯವಾದರೆ ಆಹಾರವನ್ನು ಯಾರಿಗಾದರೂ ದಾನ ಮಾಡಬೇಕು ಹೊರತು ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಕಳಶ ಸ್ಥಾಪನೆಯನ್ನು ಮಾಡುವಾಗ ಕಳಸವನ್ನು ಬರೀ ನೆಲದ ಮೇಲೆ ನೇರವಾಗಿ ಇಡಬಾರ್ದು. ಅಂದರೆ ಆಲ್ರೆಡಿ ನೀವು ಕಳಸವನ್ನು ಕೂರಿಸಿದ್ದೀರಿ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. ಹೊಸದಾಗಿ ಕಳಸವನ್ನು ಕೂರಿಸುವಂಥವರು ಕಳಸವನ್ನು ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಅಕ್ಕಿ ಅಥವಾ ತಟ್ಟೆಯ ಮೇಲೆ ಅಥವಾ ಮರದ ಹಲಗೆ ಅಥವಾ ಮರದ ಪೀಠದ ಮೇಲೆ ಕಳಸವನ್ನು ಇಡಬೇಕು. ವರಮಹಾಲಕ್ಷ್ಮಿ ಪೂಜೆಗೆ ಅಂದರೆ ಲಕ್ಷ್ಮೀ ಪೂಜೆಗೆ ಹೊಸದಾಗಿ ತಂದಂತಹ ಅರಿಶಿಣದ ಕೊಂಬನ್ನು ನಾವು ಬಳಸಬೇಕಾಗುತ್ತೆ. ಹಳೆಯದಾದ ಯಾವುದೇ ಆಗಲಿ ಊದುಬತ್ತಿ ಆಗಲಿ ವಿಭೂತಿ ಆಗಲಿ ಹಳೆಯದ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಅರಿಶಿಣ ಕುಂಕುಮವೂ ಕೂಡ ನಾವು ಬಳಸಬಾರ್ದು. ಹೊಸದಾಗಿ ತಂದಿರುವಂತಹ ಅರಿಶಿಣ ಕುಂಕುಮ ಊದುಬತ್ತಿ ಎಣ್ಣೆ ತುಪ್ಪವನ್ನು ನಾವು ಬಳಸಿ ದೇವಿಯನ್ನು ನಾವು ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿಯನ್ನು ಕೂರಿಸುವಾಗ ಮೆಟ್ಟಿಲುಗಳ ಕೆಳಗೆ ನಾವು ಕೂರಿಸಬಾರ್ದು. ಹಾಗೆ ಬಾತ್ರೂಮ್ ಅಥವಾ ಶೌಚಾಲಯ ಸ್ನಾನದ ಗೃಹ ಬಚ್ಚಲು ಮನೆ ಪಕ್ಕದಲ್ಲಿ ದೇವಿಯನ್ನು ಕೂರಿಸಬಾರ್ದು. ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ತೆರೆದ ಕೋಣೆ ಅಥವಾ ಗಾಳಿ ಬೆಳಕು ಹೆಚ್ಚು ಇರುವಂತಹ ಸ್ಥಳಗಳಲ್ಲಿ ದೇವಿಯನ್ನು ಕೂರಿಸಬೇಕು. ಆಗ ಮಾತ್ರ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಅದರ ಹರಿವು ಉತ್ತಮವಾಗಿರುತ್ತದೆ. ಇಂತಹ ತಪ್ಪುಗಳನ್ನು ನಾವು ಮಾಡಲೇಬಾರದು. ಈ ಥರ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಗುರಿಯಾಗುತ್ತೀವಿ. ಈ ಮಾಹಿತಿ ಅಥವಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಆ ದೇವಿ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಬೇಡಿದಂತಹ ವರಗಳನ್ನು ನೀಡಿ ಅವರಿಗೆ ಆರೋಗ್ಯ ಆಯುಷನ್ನು ಕೊಡಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದೇ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.